ಆಸರೆ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ದಿನಗಳಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚಿಸಿ ಅನೇಕ ವಿಷಯಗಳ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಮಾತ್ರವಲ್ಲ, ಅನೇಕ ವಿಷಯಗಳು ತಿಳಿದುಕೊಳ್ಳುವಂತೆ ಕರ್ತ ನಮಗೆ ಸಹಾಯ ಮಾಡಿದ್ದಾರೆ. ಅದೆಲ್ಲವನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕೀರ್ತನೆ 103ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಸಹ ಮರೆಯದಿರು ಅಂತೇಳಿ. ಅಂದರೆ ದೇವರು ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದೊಂದು ವಿಷಯಗಳನ್ನು ನಮಗೆ ತೋರಿಸ್ತಾ ಇದ್ದಾರೆ. ಒಂದೊಂದು ವಿಷಯಗಳನ್ನು ನಾವು ಕಲಿತುಕೊಳ್ಳುವಾಗೆ ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಇವತ್ತು ಸಹ ಬನ್ನಿ, ನಮ್ಮ ಮಧ್ಯದಲ್ಲಿ ಮುಖ್ಯ ಅತಿಥಿಯಾಗಿ ಪಾಸ್ಟರ್ ಶಾಲಿನಿ ಜೋನ್ಸ್ ಅವರಿದ್ದಾರೆ. ಅವರು ಬಾಂಬೆ ಪಟ್ಟಣದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ದೇವರು ಅನೇಕ ವಿಧದಲ್ಲಿ ಅವರನ್ನು ಆಶೀರ್ವದಿಸಿ ಅನೇಕ ಕಡೆಗಳಲ್ಲಿ ಸೇವೆಯಲ್ಲಿ ಅವರನ್ನು ಬಲವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆಲಿ ಕೆಲವೊಂದು ವಿಷಯಗಳನ್ನು ಸಂಗ್ರಹಿಸಿ ತಕೊಂಡು ಬಂದಿದ್ದಾರೆ. ಅನೇಕರಿಗೆ ಆಸೆ ಇರ್ಬೋದು, ಏನಾಗಿರ್ಬೋದು, ಯಾವ ವಿಷಯವನ್ನು ತಂದಿರ್ತಾರೆ, ಯಾವ ವಿಷಯವನ್ನು ಕೊಡಲಿಕ್ಕೆ ಇದ್ದಾರೆ, ಯಾವ ವಿಷಯವನ್ನು ನಮ್ಮ ಜೊತೆಲಿ ಹಂಚಿಕೊಡ್ಲಿಕ್ಕೆ ಇದ್ದಾರೆ ಅಂಥೇಳಿ ಅನೇಕರು ಬಹಳ ಒಂದು ಉತ್ಸುಕರಾಗಿ ಒಂದು ಆಸೆಯಿಂದ ವೀಕ್ಷಿಸುತ್ತಾ ಇರುವಂಥವರು ಅನೇಕರಿದ್ದೀರಾ. ಬನ್ನಿರಿ, ಈ ಸಮಯದಲ್ಲಿ ನಾವು ಅವರನ್ನು ಆಸರೆ ಟಿವಿಗೆ ಆಹ್ವಾನಿಸುವ. ಆಂಟಿ, ನಿಮಗೆ ಯೇಸು ನಾಮದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಸಂಚಿಕೆಯಿಂದ ಅನೇಕ ವಿಷಯಗಳು ನೀವು ನಮಗೆ ಕಲಿಸಿದ್ದೀರಾ. ಇವತ್ತು ಸಹ ಕೆಲವೊಂದು ವಿಷಯಗಳನ್ನು ನೀವು ಇಟ್ಕೊಂಡು ಬಂದಿದ್ದೀರಾ ತಿಳಿಸ್ಬೇಕು ಅಂತೇಳಿ. ಇವತ್ತು ನೀವು ಯಾರ ಕುರಿತಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಅವರು ಇದ್ರು ಅಂತೇಳಿ ನೀವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ಆಂಟಿ? ಮಹಿಳೆಯರ ಸ್ವರದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಸತ್ಯವೇದ ಪುಸ್ತಕದಲ್ಲಿ ಅನೇಕ ಸ್ತ್ರೀಯರಲ್ಲಿ ಈ ದಿನ ಮಾತ್ರ ಒಂದು ಬಾಲಕಿ, ಒಂದು ಹುಡುಗಿ, ಒಂದು ಈಕೆಯು ಒಂದು ಮನೆಯ ಯಜಮಾನಿಯ ದಾಸಿಯಾಗಿರುವಂಥದ್ದು ನಾವು ನೋಡುತ್ತೇವೆ. ಇದನ್ನು ನಾವು 2ನೇ ಅರಸುಗಳ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಕಂಡುಕೊಳ್ಳಬಹುದು. ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ನಾಮಾನನು ಒಬ್ಬನು, ಆತನು ಅರಾಮ್ಯರ ಒಂದು ಸೇನಾಪತಿ ಆಗಿದ್ದನು. ಅರಾಮ್ಯರನ್ನು ಸೇನಾಪತಿ ಆಗಿದ್ದು ಆತನು ಇಸ್ರೇಲರನ್ನು ಅವರನ್ನು ಸೋಲಿಸಿ ಬಂದು ಒಂದು ಜಯವನ್ನು ಕೊಡುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ. ಆದರೆ ಆತನ ಜೀವಿತದಲ್ಲಿ ಆತನೊಂದು ಅಷ್ಟು ಶಕ್ತಿಯುಳ್ಳವನಾಗಿದ್ದನು, ಅಂದರೆ ತಮ್ಮ ವಿರೋಧವಾಗಿರುವಂಥವರನ್ನು ಸೋಲಿಸುವುದು. ಆದರೆ ಆತನ ಶರೀರದಲ್ಲಿ ಆತನು ಸಂಪೂರ್ಣ ಗುಣಮುಖವಾಗಿರುವಂಥದ್ದು ನಾವು ಕಾಣುವುದಿಲ್ಲ. ಆತನ ಶರೀರದಲ್ಲಿ ಆತನು ಕುಷ್ಠರೋಗದಿಂದ ಬಳಲುವಂಥದ್ದು ನಾವು ನೋಡುತ್ತೇವೆ. ಸೊ ಇಲ್ಲಿ ಈ ಕುಷ್ಠರೋಗಿ ಅಧ್ಯಾಯದಲ್ಲಿ ನಾವು 3ನೇ ವಚನಕ್ಕೆ 2ನೇ ವಚನಕ್ಕೆ ಬರುವಂಥ ಸಮಯದಲ್ಲಿ ಅರಾಮ್ಯರು ಇಸ್ರೇಲರನ್ನು ಸೋಲಿಸಿ ಅಲ್ಲಿಯ ಹುಡುಗಿ ಅಂದರೆ ಹೆಣ್ಣು ಮಕ್ಕಳನ್ನು, ಅಲ್ಲಿ ಇದ್ದವುಗಳನ್ನು ಅವರು ದೋಚಿ ಇಲ್ಲಿ ಹಿಡ್ಕೊಂಡು ಬರುವಂಥದ್ದು ನಾವು ನೋಡುತ್ತೇವೆ. ಅದರಲ್ಲಿ ಒಂದು ಹುಡುಗಿ ಇವನು ನಾಮಾನನ ಮನೆಯಲ್ಲಿ ಅಲ್ಲಿ ತನ್ನ ಹೆಂಡತಿಗೆ ದಾಸಿಯಾಗಿರುವಂಥದ್ದು ನೋಡುತ್ತೇವೆ. ಅನೇಕ ವೇಳೆಯಲ್ಲಿ ನಾವು ಮನೆಯ ಕೆಳಮಟ್ಟದ ಸ್ಥಾನದಲ್ಲಿ ಕೆಲಸ ಮಾಡುವವರು ದೇವರ ಸನ್ನಿಧಾನದಲ್ಲಿ ಅವರು ಯೋಗ್ಯರಾಗಿಯೇ ಇದ್ದಾರೆ. ಒಂದು ಕೆಲಸದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಾರೋ, ಕೆಲಸ ನೆಲಮಟ್ಟದ ಕೆಲಸ ಇರ್ಬೋದು, ಆದರೆ ಕರ್ತನ ಸನ್ನಿಧಾನದಲ್ಲಿ ಅವರು ಪರಿಶುದ್ಧತೆಯ ಜೀವಿತದಲ್ಲಿ ಇರುವಂಥದ್ದು, ಭಯಭಕ್ತಿಯ ಜೀವಿತದಲ್ಲಿ ಇರುವಂಥದ್ದು, ಹಾಗೂ ದೇವರ ವಿಶ್ವಾಸದಲ್ಲಿ ಬೆಳೆದುಕೊಳ್ಳುವಂಥದ್ದು ನಾವು ನೋಡುತ್ತೇವೆ. ಇಲ್ಲಿ ಈ ಹುಡುಗಿಯನ್ನು ನಾವು ನೋಡುವಂಥ ಸಮಯದಲ್ಲಿ ಆಕೆ ಅಬ್ರಾಮನ ತಂದೆ ದೇವರು ಮತ್ತು ಇಸಾಕನ ದೇವರು, ಯಾಕೋಬನ ದೇವರು, ಯೋಸೆಫನ ದೇವರು, ಆ ಇಸ್ರೇಲರ ದೇವರು, ಸದ್ಧರ್ಮವುಳ್ಳ ದೇವರು, ಎಲ್ಲವನ್ನು ಮಾಡಲು ಶಕ್ತನಾಗಿರುವಂಥ ದೇವರು ಎಂಬ ನಂಬಿಕೆಯಿಂದ ತಿಳಿದುಕೊಂಡಂಥ ಈ ಹುಡುಗಿ ಆ ಇಸ್ರೇಲರಿಂದ ಆಕೆಯನ್ನು ಹಿಡಿದುಕೊಂಡು ಇಲ್ಲಿ ದಾಸಿಯ ಸ್ಥಾನದಲ್ಲಿ ಇಟ್ಟರೂ ಆಕೆ ತನ್ನ ದೇವರನ್ನು ಮರೆಯಲಿಲ್ಲ, ತನ್ನ ದೇವರನ್ನು ಬಿಟ್ಟು ಕೊಡಲಿಲ್ಲ. ಈ ಅರಾಮ್ಯರ ಮಧ್ಯದಲ್ಲಿಯೂ, ಈ ಅರಾಮ್ಯರ ಮನೆಯಲ್ಲಿಯೂ ಆಕೆ ತನ್ನ ದೇವರಲ್ಲಿ ಏನು ಸಾಧ್ಯ ಉಂಟೆಂಬುದನ್ನು ಆಕೆ ಒಂದು ತನ್ನ ಅನುಭವವನ್ನು ತನ್ನ ಆ ಮನೆಯ ಯಜಮಾನನಿಗೆ ಯಾವ ರೀತಿಯಲ್ಲಿ ಆ ಕುಷ್ಠರೋಗದಿಂದ ಬಿಡುಗಡೆ ಆಗಬೇಕೆಂಬುದನ್ನು ಅಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ನಿಜವಾಗಿಯೂ ನೋಡಬೇಕಾದರೆ
ಹೌದು, ಅನೇಕರ ಜೀವಿತದಲ್ಲಿ ತಮ್ಮದೇ ಶಕ್ತಿಯಿಂದ ಪ್ರಾಣದಿಂದ ಅವರು ಎಲ್ಲವನ್ನು ಮಾಡಿಕೊಂಡು ಗೆಲ್ಲಲು ಸಾಧ್ಯ. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಲು ನಾವು ದೇವರ ಆತ್ಮದಿಂದ ನಾವು ನಡೆಸಿಕೊಂಡು ಹೋದರೆ ಅದರಲ್ಲಿ ನಮಗೆ ಜಯವಿದೆ, ಖಂಡಿತ ಜಯವಿದೆ. ನಾವು ಕುದುರೆಯದ ಬಲದಿಂದ ಅಲ್ಲ, ನಮ್ಮ ಶಕ್ತಿಯ ಬಲದಿಂದ ಅಲ್ಲ, ಆ ದೇವರ ಆತ್ಮದಿಂದ ಹೇಳುವಂಥದ್ದು. ಸೊ ಇಲ್ಲಿ ನಾವು ನೋಡುವಂಥದ್ದು, ಈ ಹುಡುಗಿ ಒಂದು ದಾಸಿಯ ಜೀವಿತದಲ್ಲಿ ಇದ್ದಾಗ್ಯೂ ಆಕೆಯು ತನ್ನ ದೇವರ ಶಕ್ತಿಯನ್ನು ತೋರ್ಪಡಿಸುತ್ತಾಳೆ. ತನ್ನ ದೇವರಿಂದ ಅಸಾಧ್ಯವೆಂಬುದು ಯಾವುದಿಲ್ಲವೆಂಬುದಾಗಿ ಅವಳು ಹೇಳುವಂಥದ್ದು ನೋಡುತ್ತೇವೆ. ಹಾಗಾಗಿ ತನ್ನ ಯಜಮಾನಿಗೆ ಅವಳು ಹೇಳಿಕೊಂಡು ನಾಮಾನನಿಗೆ ತಿಳಿಸಲು ಆಕೆಯು ಕೋರಿಕೊಳ್ಳುತ್ತಾಳೆ. ಆಕೆಯು ಅದನ್ನು ತನ್ನ ಯಜಮಾನನಿಗೆ ನನ್ನ ಈ ಯಜಮಾನನಿಗೆ ತಿಳಿಸು, ಖಂಡಿತವಾಗಿ ಆತನ ಕುಷ್ಠರೋಗವು ಆ ಇಸ್ರೇಲರ್ ಸಮಾರ್ಯದಲ್ಲಿ ಇರುವಂಥ ಎಲಿಷನ ಪ್ರವಾದಿಯ ಬಳಿಗೆ ಹೋದರೆ ಖಂಡಿತವಾಗಿ ಈತನು ಗುಣ ಆಗ್ತಾನೆಂಬಂಥ ವಿಶ್ವಾಸದಿಂದ ಇವಳು ಖಚಿತಪಡಿಸಿಕೊಳ್ಳುತ್ತಾಳೆ ತನ್ನ ಯಜಮಾನಿಗೆ. ಬಹಳ ಒಂದು ನಂಬಿಕೆ ನಾವು ನೋಡ್ತೇವಲ್ಲವ. ಒಂದು ಆ ಕುಷ್ಠರೋಗದಿಂದ ಗುಣ ತನ್ನ ದೇವರಾದ ಇಸ್ರೇಲರ ದೇವರಾದ ಯೆಹೋವನಿಂದಲೇ ಆಗ್ತದೆ ಎಂಬುದಾಗಿ ಆಕೆಯು ತಾನು ದೃಢಪಡಿಸಿಕೊಂಡು ಅದನ್ನು ಹೇಳುತ್ತಾಳೆ. ಅನೇಕರಿಗೆ ಗುಣಾದ ಮೇಲೆ ಮತ್ತೆ ಥ್ಯಾಂಕ್ಸ್ ಬರ್ತದೆ, ಮತ್ತೆ ಸ್ತೋತ್ರ ಬರ್ತದೆ. ಅಷ್ಟು ತನಕ ಅವರು ಒಂದು ಈವನ್ ನಾವು ಎಷ್ಟೋ ಅನ್ಯರಿಗೆ ಸಹ ಸುವಾರ್ತೆ ಸಾರಲಿಕ್ಕೆ ಇಚ್ಛೆ ಪಡುತ್ತೇವೆ. ಯಾಕಂದರೆ ಅವರು ಕೆಲವು ರೋಗದಲ್ಲಿ ನರಳುತ್ತಿರುವಂಥ ಸಮಯದಲ್ಲಿ ನೀನು ನಂಬು, ಖಂಡಿತ ನಿನಗೆ ಗುಣ ಆಗ್ತದೆ. ಆದರೆ ಅವರಿಗೆ ಈಗಿನ ಕಾಲದಲ್ಲಿ ನೋಡಿದರೆ ಮೊದಲು ಹೀಲಿಂಗ್ ಮೊದಲು ಆಗಬೇಕು, ಚಿಹ್ನೆ ಸೂಚಕಗಳ ಮೂಲಕ ಅವರಿಗೆ ತೋರಿ ಬರಬೇಕು, ಆಮೇಲೆ ಅವರ ನಂಬಿಕೆ ಹೆಚ್ಚಿಸ್ತದೆ. ಆದರೆ ಅನೇಕ ಅನ್ಯರು ಅಂಥವರು ಇದ್ದಾರೆ, ನೋಡದೇ ಇರುವವರು ನಂಬುವವರಿದ್ದಾರೆ. ಕಲ್ಲು ಮೂರ್ತಿಗಳಿಗೆ ಆರಾಧಿಸುವವರಿಗೆ ಹಲವು ಸರ್ತಿ ನಮ್ಮ ಯೇಸು ಗುಣಪಡಿಸ್ತಾನೆಂಬುದಾಗಿ ನಾವು ಹೇಳುವಂಥ ಸಮಯದಲ್ಲಿ ಅವರ ವಿಶ್ವಾಸ ಬರ್ತದೆ. ಆದ ಕಾರಣ ದೇವರ ಆತ್ಮದ ಮೂಲಕ ಕಾರ್ಯ ಎಲ್ಲಿ ಯಾವ ರೀತಿಯಲ್ಲಿ ಹೇಗೆ ಆಗುತ್ತದೆ ಎಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ. ನಾವು ನಮ್ಮ ಆಲೋಚನೆ ಮಾಡಿಕೊಂಡು ಅಲ್ಲ, ಕರ್ತನಿಂದ ಅಸಾಧ್ಯ ಯಾವುದೂ ಇಲ್ಲ ಎಂಬುದಾಗಿ ತಿಳಿದುಕೊಂಡು ದೇವರ ಆತ್ಮನ ಮೂಲಕ ಸ್ವಾಮಿ ನೀನು ಮಾಡುವ ದೇವರು, ನಿನ್ನಿಂದ ಅಸಾಧ್ಯವಿಲ್ಲ ಎಂಬುದಾಗಿ ಆ ನಮ್ಮ ಪೂರ್ಣ ಹೃದಯದಿಂದ ಹೇಳುವಂಥ ಭಾವನೆ, ಹೇಳುವಂಥ ನಮ್ಮ ವಾಕ್ಯದ ಮೂಲಕ ಅಥವಾ ನಮ್ಮ ಪ್ರಾರ್ಥನೆ ಮೂಲಕ ನಾವು ಅದನ್ನು ತೋರಿಸಲ್ಪಡಬೇಕು. ಈ ಮನೆಯಲ್ಲಿ ಇರುವಂಥ ಒಂದು ಹುಡುಗಿಯ ವಂತೆ ಆಕೆ ಅದನ್ನು ಖಚಿತಪಡಿಸಿಕೊಂಡು ಹೇಳ್ತಾಳೆ, ನಾಮಾನನು ಆ ಎಲಿಷನ ಬಳಿಗೆ ಹೋದರೆ ಆ ಪ್ರವಾದಿ ಅದು ದೇವರೊಂದಿಗೆ ಮಾತನಾಡುವಾತನು, ದೇವರು ಎಲ್ಲವನ್ನೂ ಹೇಳುವಾತನು, ದೇವರೊಂದಿಗೆ ಆತನ ಸಂಪರ್ಕವಿರುವುದನ್ನು ಆಕೆಯು ಅದನ್ನು ತಿಳಿದುಕೊಂಡಿದ್ದಾಳೆ. ಆಕೆಯ ಜೀವಿತದಲ್ಲಿಯೂ ಅವಳು ಹುಡುಗಿಯಾಗಿದ್ದರೂ ಅದನ್ನು ಅನುಭವಿಸಿಕೊಂಡಿದ್ದಾಳೆ. ಆದ್ದರಿಂದ ಅವಳು ಹೇಳುವಂಥದ್ದು ನಾವು ನೋಡುತ್ತೇವೆ. ಯಾರ ಜೀವಿತದಲ್ಲಿ ಒಂದು ಅನುಭವದಿಂದ ಅವರು ಅದು ಸಿಗದಿದ್ದರಲ್ಲ, ಅದು ಕ್ರಿಯೆಗಳಲ್ಲಿ ತೋರಿ ಬರುವುದಿಲ್ಲ. ಅವಳು ಅನುಭವ ಪಡಿಸಿಕೊಂಡಿದ್ದರಿಂದ ತನ್ನ ಮನೆಯಲ್ಲಿಯೇ, ಅವಳು ಇದ್ದಂಥ ಮನೆಯಲ್ಲಿಗೆ ಒಂದು ದೇವರ ಆಶೀರ್ವಾದ, ದೇವರ ಗುಣವಾಸಿಕೆ ಈ ಮನೆ ಯಜಮಾನಿಗೆ ಸಿಗಲಿ ಎಂಬುದಾಗಿ ಅವಳು ಹಾರೈಸುವಂಥದ್ದು ನೋಡುತ್ತೇವೆ. ಅಂದರೆ ಅವಳು ಇದು ಮಾಡಲಿಲ್ಲ, ನನ್ನ ಯಜಮಾನನಿಗೆ ನಾನು ಯಾಕೆ ಸಹಾಯ ಮಾಡಬೇಕು, ಹೌದು ಅವನು ಮಾಡ್ಕೊಳ್ಳಿ, ಆ ರೀತಿಯ ಸ್ವಭಾವ ಅವಳಿಗೆ ಬರಲಿಲ್ಲ. ಅವಳು ಒಂದನ್ನು ಮಾಡ್ತಾಳೆ, ಏನಂತ ಹೇಳಿದ್ರೆ, ನಾನು ಯಾವುದು ಒಳ್ಳೆಯದನ್ನು ಅನುಭವಿಸಿದ್ದೇನೆ, ನನ್ನ ದೇವರು ಯಾವುದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೋ, ನನ್ನ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವವನು ಅಂತೇಳಿ ಅವಳು ತಿಳಿದುಕೊಂಡ್ಮೇಲೆ ಅವಳು ಸುಮ್ಮನೆ ಇರಲಿಲ್ಲ. ಅವಳು ಹೋಗಿ ಅವಳ ಯಜಮಾನಿಗೆ ಹೇಳ್ತಾಳೆ, ಅಂದರೆ ಆ ಯಜಮಾನನ ಹೆಂಡತಿ ಹೋಗಿ ಹೇಳ್ತಾಳೆ, ಈ ರೀತಿಯಲ್ಲಿ ನನ್ನ ದೇವರು ಒಂದು ಸಮಾರ್ಯದಲ್ಲಿ ಒಂದು ಪ್ರವಾದಿ ಇದ್ದಾನೆ, ಅವನ ಬಳಿಗೆ ಹೋದ್ರೆ ಅದೇನಾಗ್ತದೆ, ಗುಣ ಆಗ್ತದೆ. ಅಂದ್ರೆ ಅವಳ ಸ್ವಭಾವ ಏನಂತ ಹೇಳಿದ್ರೆ ಸಹಾಯ ಮಾಡುವಂತ ಸ್ವಭಾವ. ಅವಳು ಇದ್ದದನ್ನು ಅವಳೇ ತೃಪ್ತಿ ಆಗ್ಲಿಲ್ಲ, ಇರುವಂತದನ್ನು ಅವಳು ಹಂಚಿದಳು. ದೇವರ ಒಂದು ಕಾರ್ಯವನ್ನು, ದೇವರ ಕ್ರಿಯೆಯನ್ನು, ದೇವರ ಸುವಾರ್ತೆಯನ್ನು, ದೇವರ ಒಳ್ಳೆತನವನ್ನು ಅವಳು ಮಾತ್ರ ಅವಳು ಇಟ್ಕೊಳ್ದೆ ಅವಳಲ್ಲಿ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ನೋಡಿ, ಅಲ್ಲಿ ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ಪರಾಕ್ರಮಶಾಲಿಯಾದ ಇವನು
ಕುಷ್ಠರೋಗಿ ಆಗಿದ್ದನು. ಅಂದ್ರೆ ಇವನು ಕುಷ್ಠರೋಗಿ ಆಗಿದ್ದಾನೆ ಅಂತ ಹೇಳಿದ್ಮೇಲೆ ಒಳಗಡೆ ಇಟ್ಕೊಳ್ಳೋದಿಲ್ಲ ಅಲ್ಲ. ಅವಳಿಗೆ ಒಂದು ಕುತೂಹಲ ಇರ್ಬೋದು, ಯಾಕೆ ನನ್ನ ಯಜಮಾನ ಹೊರಗಡೆ ಬರುವುದಿಲ್ಲ, ಏನಾಗಿರ್ಬೋದು. ಹೌದಾ ಅಲ್ವಾ ಆಂಟಿ? ಅಂದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಕೆಲಸದವರು ನೋಡುವಂತದ್ದು ತುಂಬಾ ಕೀಳಾಗಿ ನೋಡ್ತಾರೆ. ನಿನ್ ಯಾಕೆ ಬೇಕು, ನಮ್ ವಿಷಯದಲ್ಲಿ ನೀನ್ ಯಾಕೆ ತಲೆ ಹಾಕ್ತೀಯ ಹೇಳ್ತಾರ ಇಲ್ವಾ? ಆದ್ರೆ ಅವಳಿಗೆ ಹಾಗೆ ಆಗ್ಲಿಲ್ಲ. ಅಂದ್ರೆ ಮೊದಲು ಅವಳು ಆ ಮನೆಯ ಎಲ್ಲಾ ಪರಿಸ್ಥಿತಿಯನ್ನು ಅವಳು ಏನ್ ಮಾಡ್ತಾಳೆ, ಕಂಡುಕೊಂಡ್ಲು. ದೇವರಾತ್ಮ ಅವಳಿಗೆ ತಿಳಿಸಿರ್ತಾನೆ, ಈ ರೀತಿಯಲ್ಲಿ ಇದೆ, ಹೀಗೆ ಇದೆ, ಹೀಗೆ ಇದೆ ಅಂತೇಳಿ. ಆಗಿದ್ಮೇಲೆ ಅವಳು ಸುಮ್ಮನೆ ಇರ್ಲಿಲ್ಲ ಅಲ್ಲಿ. ಅವಳು ಪ್ರಾರ್ಥಿಸಿದ್ಲು. ಅವಳು ಹೇಳ್ತಾಳೆ, ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ನೀ ನನ್ನ ಜೊತೆಲಿ ಇದ್ದು ಇಲ್ಲಿ ಕ್ರಿಯೆ ಮಾಡು ಅಂತ ಹೇಳಿ. ಅಲ್ಲಿ ದೇವರ ದಯೆ ಅವಳಿಗೆ ಸಿಕ್ಕಿತು. ಅವಳು ಹೋಗಿ ಯಜಮಾನಿ ಹತ್ರ ಹೇಗೆ ಧೈರ್ಯದಿಂದ ಮಾತಾಡ್ಲಿಕ್ಕೆ ಸಾಧ್ಯ ಆಂಟಿ? ಅವಳು ಅಲ್ಲಿ ಏನಾದ್ರು ಒಂದು ತಪ್ಪು ಮಾಡಿದ್ರೆ ಅವಳನ್ನು ಪುನಃ ಸೆರೆಮನೆಗೆ ಹಾಕ್ತಾರೆ ಅಲ್ವಾ? ಆದ್ರೆ ಇದು ಯಾವುದನ್ನು ಸಹ ಅವಳು ನೆನೆಸ್ಲಿಲ್ಲ, ಹೀಗೆ ಆಗ್ಬೋದು ಹಾಗೆ ಆಗ್ಬೋದು ಅಂತೇಳಿ. ಅವಳಿಗೆ ಒಂದೇ ಒಂದು ನಂಬಿಕೆ ಇತ್ತು, ನನ್ನ ದೇವರು ಇಲ್ಲಿ ಕಾರ್ಯ ಮಾಡ್ತಾನೆ, ನಾನು ಏನನ್ನು ಒಂದು ಒಳ್ಳೆದನ್ನು ಕಂಡುಕೊಂಡಿದ್ದೇನೆ ಅದನ್ನು ನಾನು ನನ್ನ ಯಜಮಾನಿಗೆ ತಿಳಿಸ್ಬೇಕು ಅಲ್ಲ. ಅವಳು ಓಡಿ ಹೋಗ್ತಾಳೆ, ಯಜಮಾನಿಯ ಬಳಿಗೆ ಹೋಗಿ ಹೇಳ್ತಾಳೆ, ಈ ರೀತಿಯಲ್ಲಿ ಉಂಟು, ನಮ್ಮ ಊರಲ್ಲಿ ಈ ರೀತಿಯಲ್ಲಿ ಇದ್ದಾರೆ ಒಬ್ಬರು, ಅವರ ಬಳಿಗೆ ಇವರನ್ನ ಕಳಿಸಿದ್ರೆ ಅಂದ್ರೆ ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅದೇ ಪ್ರಕಾರವಾಗಿ ನಾವು ಯಾವುದನ್ನು ಕಂಡುಕೊಂಡಿದ್ದೇವೋ, ನಾವು ಕ್ರಿಸ್ತನನ್ನು ಕಂಡುಕೊಂಡಿದ್ರೆ ನಾವು ಸಂತೋಷವನ್ನು ಅನುಭವಿಸೋದು ಮಾತ್ರ ಅಲ್ಲ, ನಾವು ಇತರರಿಗೆ ಸಂತೋಷ ಹಂಚುವವರಾಗಿರ್ಬೇಕು. ಆಗ ದೇವರು ನಮ್ಮ ಮಧ್ಯದಲ್ಲಿ, ಅವಳ ಸ್ವಭಾವ ಅದು. ಅವಳು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ಲು, ದೇವರ ಸನ್ನಿಧಾನ ದಯೆ ದೊರಕಿಸಿಕೊಂಡು ದೇವರ ದಯೆ ಅವಳ ಜೀವಿತದಲ್ಲಿತ್ತು. ಮೂರನೇದಾಗಿ ಅವಳು ಧೈರ್ಯವಾಗಿ ಮುಂದೆ ಹೋಗಿ ಮಾತಾಡ್ತಾಳೆ, ಯಾವುದಕ್ಕೂ ಸಹ ಅವಳು ಹೆದರ್ಲಿಲ್ಲ. ದೇವರಾತ್ಮ ಇದ್ರೆ ಹೆದರಿಕೆ ಬರುದಿಲ್ಲ. ದೇವರಾತ್ಮ ಅಂದ್ರೆ ತಿಮೋತಿಯಲ್ಲಿ ನಾವು ನೋಡ್ತೇವೆ, ನಮಗೆ ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತು ಹೇಳಿತನದ ಆತ್ಮ ಅಲ್ಲ. ದೇವರಾತ್ಮ ಬಂದ, ದೇವರಾತ್ಮ ಇದ್ದ, ದೇವರಾತ್ಮನ ಅವಳನ್ನು ನಡೆಸಿದ. ದೇವರಾತ್ಮ ನಡೆಸಿದ ನಿಮಿತ್ತವಾಗಿ ಅವಳು ಧೈರ್ಯವಾಗಿ ಮುಂದಕ್ಕೆ ಹೋಗಿ ಹೇಳ್ತಾ ಇದ್ದಾಳೆ, ಯಜಮಾನಿಯೇ, ನೀವು ಭಯ ಪಡಬೇಡಿ, ನೀವು ಸೋತೋಗ್ಬೇಡಿ, ನೀವು ನಿರಾಶರಾಗಬೇಡಿ, ನೀವು ದುಃಖವನ್ನು ಅನುಭವಿಸಬೇಡಿ. ಈ ಪರಾಕ್ರಮಶಾಲಿಯಾದಂತ ಅವರು ಪುನಃ ಅಂದ್ರೆ ಇಲ್ಲಿ ನೋಡಿ, ಎಲ್ಲರಿಂದ ಅವರು ಪರಾಕ್ರಮಶಾಲಿ ಅಂತ ಹೇಳಿ ಎನಿಸ್ಕೊಂಡಿದ್ರು, ಆದ್ರೆ ಅವರ ಶರೀರದಲ್ಲಿ ಒಂದು ಕುಷ್ಠರೋಗ ಇತ್ತು. ಅದರ ನಿಮಿತ್ತವಾಗಿ ಅವನು ಎಷ್ಟು ಕಷ್ಟಪಟ್ಟಿರ್ಬೋದು. ಆ ನಿಂದೆಯನ್ನು ಹೋಗಲಾಡಿಸ್ಲಿಕ್ಕೆ ದೇವರ ಆ ಚಿಕ್ಕ ಬಾಲಕಿಯನ್ನು ಎಬ್ಬಿಸಿದ್ರು. ಆಗಿದ್ಮೇಲೆ ನಾವು ಧೈರ್ಯವಾಗಿ ಮುಂದೆ ಬರಬೇಕು. ದೇವರ ಸೇವೆಗೋಸ್ಕರವಾಗಿ, ದೇವರ ಕಾರ್ಯಗಳಿಗೋಸ್ಕರವಾಗಿ, ದೇವರ ಮಹತ್ ಕಾರ್ಯಗಳನ್ನು ವರ್ಣಿಸುವುದಕ್ಕಾಗಿ ನಾವು ಮುಂದೆ ಬಂದ್ರೆ ನನ್ನ ದೇವರು ನಮ್ಮ ಜೊತೆಲಿ ಇದ್ದುಕೊಂಡು ಕಾರ್ಯ ಮಾಡ್ತಾರೆ. ಮತ್ತೆ ಏನಿತ್ತಂటే ಅವಳಲ್ಲಿ ಕೆಲವೊಂದು ಸಂಗತಿಗಳಿತ್ತು, ಅವಳ ಜೀವಿತದಲ್ಲಿ ಕೆಲವೊಂದು ಒಳ್ಳೆ ಗುಣಗಳಿತ್ತು ಅಲ್ಲ ಆಂಟಿ? ಕಂಡುಕೊಳ್ತೇವೆ ನಾವು. ಆದ್ರೆ ಇಲ್ಲಿ ನಾವು ಅವಳು ಹೇಳಿದ ಮೇರೆಗೆ ಹೌದು ನಾಮನನ್ನು ಅದನ್ನು ಒಪ್ಪಿಕೊಂಡನು, ಹೋದನು. ಆದರೆ ಅಲ್ಲಿ ಸಹ ನಾವು ನೋಡುತ್ತೇವೆ, ಯೋರ್ದಾನಿಗೆ ಹೋಗಿಕೊಂಡು ನೀನು ಸ್ನಾನ ಮಾಡಬೇಕೆಂಬುದಾಗಿ. ಆಗ ಸ್ವಲ್ಪ ನಾಮನನಿಗೆ, ಯಾಕೆ ನಮ್ಮ ಸ್ಥಳದಲ್ಲಿ ಇಲ್ಲವಾ, ನಮ್ಮ ಸ್ಥಳದಲ್ಲಿಯೂ ಹೌದು ಆದ್ರೂ ಅವ್ರು ಹೇಳಿದಾರ ಎಂಬುದಾಗಿ ಕೇಳಿದ್ರಿಂದ ಆತನು ಹೋಗು ಮಾಡುವಂಥದ್ದು ನೋಡುತ್ತೇವೆ. ಅದು 7 ಆವರ್ತಿ ನೀರಲ್ಲಿ ಮುಳುಗಿ 6 ಸರ್ತಿ ಮುಳುಗಿದರು, ಏನು ಬದಲಾಗಲಿ 7ನೇ ಸರ್ತಿ ಆತನು ನೀರು ಮುಳುಗಿ ಮೇಲೆ ಬರುವಂಥ ಸಂಪೂರ್ಣ ಆತನು ತನ್ನ ನನ್ನ ದೇಹವು ಮುಂಚಿನಂತಾಗುವುದೆಂಬುದಾಗಿ ಅಲ್ಲಿ ಹೇಳಲ್ಪಟ್ಟು ನಾವು ನೋಡುವಂಥ ಸಮಯದಲ್ಲಿ, ಹೌದು ನಂಬಿಕೆಯಿಂದ ಮಾಡುವವರಿಗೆ ಕರ್ತನ ಮೂಲಕ ಜಯ ಅವರಿಗೆ ಸಿಗ್ತದೆ. ಈಗ ನಾಮನನಿಗೆ ಆತನ ಅರಾಮ್ಯರವನಾಗಿದ್ದರು, ಆದರೂ ಆತನು ಈ ಸಣ್ಣ ಹುಡುಗಿಯ ಮೂಲಕ ನಾನು ಯಾಕೆ ಇವಳದು ಕೇಳಬೇಕೆಂಬುದಾಗಿ ಲಕ್ಷ್ಯ ಮಾಡಲಿಲ್ಲ, ಅದನ್ನು ನಿರಾಕರಿಸಲಿಲ್ಲ. ಆತನು ಬೆಲೆ ಕೊಟ್ಟನು. ಅದು ಸಣ್ಣ ಹುಡುಗಿ ಆದರೂ ಆತನು ಅದಕ್ಕೆ ಬೆಲೆ ಕೊಟ್ಟನು. ಅವಳ ಮಾತಿಗೆ ದೇವರು ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. ಸೊ ಆ ಸಣ್ಣ ಬಾಲಕಿಯಾಗಿ ಅಂತ ಈ ಹುಡುಗಿಯ ಮೂಲಕ ದೇವರ ದೊಡ್ಡ ಕಾರ್ಯವನ್ನು ಒಂದು ಸೇನಾಪತಿಯ ಜೀವಿತದಲ್ಲಿ ಕುಷ್ಠರೋಗದಿಂದ ಗುಣವಾಗುವಂಥದ್ದು ನಾವು ನೋಡುವಂಥ ಸಮಯದಲ್ಲಿ, ಹಾಗಾದರೆ ನಮ್ಮೆಲ್ಲರ ಜೀವಿತದಲ್ಲಿ ಇಂದು ನಾವು ಅನೇಕ ಒಂದು ಕಾಮನ್ ಆಗಿ ನೋಡ್ತೇವೆ, BP ಎಂಬುದು, ಶುಗರ್ ಎಂಬುದು, ಮತ್ತು ಅದನ್ನು ಖಚಿತಪಡಿಸಿಕೊಳ್ತೇವೆ
ಅದು ಹೋಗುದೇ ಇಲ್ಲ, ಹೌದು. ಅದು ಹೋಗುದೇ ಇಲ್ಲ. ಸೊ ಅದರಲ್ಲಿ ಬಹಳ ಹೌದು ಕನ್ಫ್ಯೂಸ್ ಮಾಡಿಕೊಳ್ತೇವೆ ನಮ್ಮನ್ನು ನಾವೇ, ಇದು ಲೈಫ್ ಲಾಂಗ್ ಇರುವಂಥದ್ದೇ ಅಂತ ಹೇಳಿಕೊಂಡು. ಯಾಕೆ ಕುಷ್ಠರೋಗ ಅದಕ್ಕಿಂತ ದೊಡ್ಡದಾದ ಒಂದು ಎಲ್ಲ ಮಾಂಸಗಳನ್ನು ತಿಂದು ಹಾಕುವಂಥದ್ದು. ಆದರೆ ಅಂಥ ರೋಗದಲ್ಲಿ ದೇವರು ಗುಣಪಡಿಸೋದಾದರೆ BP ಯಾಕೆಂದ, ಶುಗರಿಂದ ಯಾಕೆ ಬಿಡುಗಡೆ ಇಲ್ಲ, ಕ್ಯಾನ್ಸರಿಂದ ಯಾಕೆ ಬಿಡುಗಡೆ ಇಲ್ಲ, ಅಂಥ ದೊಡ್ಡ ಸೀಕುಗಳಿಲ್ಲ ಈ ದಿನದಲ್ಲಿ ಉಂಟು. ನಂಬಿಕೆ ಬೇಕು, ನಂಬಿಕೆ ಬೇಕು. ಎಲ್ಲ ರೋಗಗಳಿಂದ ಯೇಸು ಸ್ವಾಮಿ ತಿಂದ ಪೆಟ್ಟುಗಳು ಅದು ಪ್ರತಿಯೊಂದು ರೋಗಗಳನ್ನು ಗುಣಪಡಿಸಲು ಆತನು ತನ್ನ ಮೇಲೆ ಆತನು ತೆಗೆದುಕೊಂಡನು. ಯಾಕಂದರೆ ನಮಗೆ ಎಲ್ಲ ರೋಗಗಳಿಂದ ಗುಣ ಸಿಗಬೇಕೆಂಬುದಾಗಿ. ಮಾನವಿಕ ಶರೀರದಲ್ಲಿ ಹೌದು ಬರುವಂಥದ್ದು ಸಾಮಾನ್ಯವಾಗಿ, ಅದರಲ್ಲಿ ಇಲ್ಲ ಎಂಬುದಾಗಿಲ್ಲ, ಆದರೆ ಅದರಲ್ಲಿ ಗುಣ ಇದೆ ಎಂಬುದಾಗಿ ನಾವು ಭಾವಿಸಬೇಕು, ನಂಬಬೇಕು. ಅದರಲ್ಲಿ ಗುಣವಿಲ್ಲ ಎಂಬುದಾಗಿ ನಾವು ಅದು ಅಸಾಧ್ಯವನ್ನು ತೋರಿಸಿಕೊಳ್ಳದೆ ಎಲ್ಲವೂ ಸಾಧ್ಯ, ಯೇಸು ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ಸೊ ಈ ನಂಬಿಕೆ ಮೂಲಕ ನಾವು ಮುನ್ನಡೆಯಬೇಕು. ಯಾಕಂದರೆ ಈಗಿನ ಸ್ಥಿತಿಗತಿಗಳಲ್ಲಿ ಹಾಸ್ಪಿಟಲ್ನಲ್ಲಿ ನರಳುತ್ತಿರುವವರು, ಹಾಸ್ಪಿಟಲಿಗೆ ಹಣ ವೆಚ್ಚ ಮಾಡುವವರು, ಮದ್ದುಗಳನ್ನು ಸೇವಿಸುವವರು ಬಹಳ ನನಗೆ ರಿಯಲಿ ನಾನು ನೋಡಿದರೆ ನನ್ನ ಒಳಗೆ ನನಗೆ ತುಂಬ ದುಃಖ ಆಗ್ತದೆ. ಯಾಕೆ ಇದು, ಯಾಕೆ ಈ ಹಣ ವೆಚ್ಚ ಮಾಡಬೇಕು, ಯಾಕೆ ಅನಾವಶ್ಯಕ? ಯೇಸು ಸ್ವಾಮಿ ನಮಗಾಗಿ ಅಷ್ಟು ಪೆಟ್ಟು ತಿಂದನಲ್ಲ, ಆತನಿಂದ ಗುಣ ಉಂಟು ಎಂಬುದಾಗಿ ಯಾಕೆ ನಂಬಿಕೆಯಿಂದ ಇವರು ತಮ್ಮಲ್ಲಿ ಕನ್ಫೆಸ್ ಮಾಡಿ ತೆಗೆದುಕೊಳ್ಳುವುದಿಲ್ಲ? ಫಸ್ಟು ಹೇಳುವಂಥದ್ದು ನಾವು ಹೇಳುತ್ತೇವೆ, ಆದರೆ ತೆಗೆದುಕೊಳ್ಳುವವರ ಜೀವಿತದಲ್ಲಿ ಕಾರ್ಯ ಆಗಬೇಕಾದ್ರೆ ಅವರು ಅದನ್ನು ನಂಬಬೇಕು. ಸೊ ಇಲ್ಲಿ ನಾಮನನ್ನು ಆತನು ನಂಬಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಅದನ್ನು ನಿರಾಕರಿಸದೆ ಆತನು ಹೌದು ಆ ಮಾತಿಗೆ ಬೆಲೆ ಕೊಟ್ಟು ತನ್ನ ಅರಸನಿಂದ ಪರ್ಮಿಷನನ್ನು ತೆಗೆದುಕೊಂಡು, ಪತ್ರವನ್ನು ತೆಗೆದುಕೊಂಡು ಅವನು ಅಲ್ಲಿ ಆ ಸ್ಥಳಕ್ಕೆ ಹೋಗುವಂಥದ್ದು ನೋಡುತ್ತೇವೆ. ಸೊ ಅದೇ ರೀತಿಯಲ್ಲಿ ಈ ದಿನದಲ್ಲಿ ನಾವು ಯಾವುದೇ ಜಾತಿಯಿಂದ ಬಂದಿರಲಿ, ಯಾವುದೇ ಒಂದು ಕುಲದಿಂದ ಬಂದಿರುವಂಥದ್ದಿರಲಿ, ಆದರೆ ಕರ್ತನ ಸನ್ನಿಧಾನದಲ್ಲಿ ಬರುವವರಿಗೆ ಯಾವ ಜಾತಿ ಭೇದವಿಲ್ಲ, ಯಾವ ಕುಲಗಳಿಲ್ಲ, ಯಾವ ಬಡವರು ಶ್ರೀಮಂತರು ಕೀಳು ಭಾವ ಏನಿಲ್ಲ. ಹೌದು, ಎಲ್ಲದರಲ್ಲೂ ದೇವರು ಆತನು ಪ್ರತಿಯೊಬ್ಬೊಬ್ಬರಿಗೂ ಒಂದೇ ಸಮಾನನಾಗಿದ್ದಾನೆ. ಸೊ ಅಂಥ ದೇವರು ನಮಗಾಗಿ ಪ್ರಾಣವನ್ನು ಕೊಟ್ಟಾತನು. ಸೊ ಖಂಡಿತವಾಗಿ ನಾಮನಿಗೆ ಸಿಕ್ಕಿದಂಥ ಬಿಡುಗಡೆ ನಮ್ಮೆಲ್ಲರ ಜೀವಿತದಲ್ಲಿ ಎಲ್ಲ ರೋಗಗಳಿಂದ ಬಿಡುಗಡೆ ಖಂಡಿತವಿದೆ, ಖಂಡಿತ ಸಾಧ್ಯ. ಯೇಸು ಕ್ರಿಸ್ತನು ಆತನೆಲ್ಲರನ್ನು ವಾಸಿ ಮಾಡುವ ದೇವರು. ಆತನು ಹೇಳುವಂಥದ್ದು ರೋಗ ನಿವಾರಕನು. ಆತನು ಯೆಹೋವ ರಾಫನಾಗಿರುವಾಗ ಪ್ರತಿಯೊಬ್ಬೊಬ್ಬರನ್ನು ಗುಣವಾಸಿ ಮಾಡಿ ಎಲ್ಲರ ಜೀವಿತದಲ್ಲಿ ಆತನಿಗೆ ಸಿಕ್ಕಿದ ವಿಜಯ ಅದು ನಮ್ಮ ಜೀವಿತದಲ್ಲಿ ಈ ಸಮಯದಲ್ಲಿ ಯಾವುದೇ ರೋಗಗಳಿರುವರ ಮಧ್ಯದಲ್ಲಿ ದೇವರ ವಾಕ್ಯದ ಮೇರೆಗೆ ಕರ್ತನ ವಿಶ್ವಾಸದಲ್ಲಿ ಯೇಸುವಿನ ಬಾಸುಂಡೆಗಳಿಂದ ಅವರಿಗೆ ಗುಣವಾಯಿತು ಎಂಬುದಾಗಿ ನಾನು ಅದನ್ನು ಸಂಪೂರ್ಣವಾಗಿ ನಿಮ್ಮಲ್ಲಿ ನಾನು ಅದನ್ನು ಹೇಳಿಕೊಂಡು ಅದನ್ನು ನೀವು ನಿರಾಕರಿಸದೆ ಸ್ವೀಕರಿಸಿಕೊಳ್ಳಬೇಕಾಗಿ ದಿನತೆಯಿಂದ ಕೇಳಿಕೊಳ್ಳುತ್ತೇನೆ. ಅಂದರೆ ಅವಳಲ್ಲಿ ಒಂದು ಕ್ರಿಯೆ ಮಾಡುವಂಥ ನಂಬಿಕೆ ಇತ್ತು. ಆ ಕ್ರಿಯೆ ಮಾಡುವಂಥ ನಂಬಿಕೆ ಅವಳಲ್ಲಿ ಇತ್ತು ಮಾತ್ರವಲ್ಲ, ಇತರರಿಗೂ ಸಹ ಅವಳು ಪ್ರೋತ್ಸಾಹ ಮಾಡ್ತಾ ಇದ್ಲು. ಅವಳು ಹೇಳ್ತಾಳೆ, ನಾವು ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಅನೇಕ ಕಡೆಗಳಲ್ಲಿ ನಾವು ಹೇಳಿದನ್ನು ನೋಡ್ತೀವಿ, ನಿನ್ನ ನಂಬಿಕೆಯಂತೆ ನಿನಗಾಗಲಿ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ. ಇದೆಲ್ಲವಕ್ಕೆ ಅಡಿಪಾಯ ನಂಬಿಕೆ. ನಂಬಿಕೆಯೇ ಇಲ್ಲದಿದ್ದರೆ ನಾವು ಏನನ್ನು ಸಹ ದೇವರಿಂದ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನು ಇದು ಪತ್ರ ತಗೊಂಡು ಬರ್ತಾನೆ, ಅರಸನ ಹತ್ರ ಹೋಗಿ ಪತ್ರ ತಗೊಂಡು ಅವನು ಬರ್ತಾನೆ. ಅವನು ನೆನೆಸ್ತಾನೆ, ನಾನು ಹೋಗಿ ಈಗ ಎಲೀಷನ ಹತ್ರ ಈ ಪತ್ರ ಕೊಟ್ಟ ತಕ್ಷಣ ನಾವನು ಖಾಲಿ ಆಯ್ತು ನಿನಗೆ ಗುಣ ಆಯ್ತು, ಗುಣ ಆಗ್ತದೆ ಅಂತ ಹೇಳಿ ಆ ರೀತಿಯಲ್ಲಿ ಮಾಡಲಿಲ್ಲ. ಇಲ್ಲಿ ಎಲೀಷಾ ಒಂದು ವಿಚಿತ್ರವಾದಂತ ಕಾರ್ಯ. ಅದೇ ಹಾಗಾದ್ರೆ ದೇವರ ಕಾರ್ಯ ವಿಚಿತ್ರವಾಗಿಯೇ ಇರ್ತದೆ. ನಮ್ಗೆ ಮಾನಸಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ, ಮಾನಸಿಕವಾಗಿ ನಾವು ಒಂದನ್ನು ಮಾತ್ರ ತಿಳಿದಿರ್ತೇವೆ, ನಾವು ಹೀಗೆ ಮಾಡಿದ್ರೆ ದೇವರು ಹೀಗೆ ಕೊಡ್ತಾರೆ, ಹೀಗೆ ಇಲ್ಲ ಇಲ್ಲ ಇಲ್ಲ, ನಾವು ಯೋಚನೆ ಮಾಡುವಂತ ರೀತಿಯಲ್ಲಿ ಅಲ್ಲ ದೇವರು ಮಾಡುದು ಅಲ್ಲ ಆಂಟಿ. ಈಗ ಯೆಶಾಯ 55ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ,
ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ಹೌದು. ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ಆಕಾಶಕ್ಕೂ ಭೂಮಿ ಎಷ್ಟು ಉನ್ನತವಾಗಿದೆಯೋ ಅಷ್ಟು ದೇವರು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಉನ್ನತವಾಗಿ ಯೋಚನೆ ಮಾಡಿರ್ತಾರೆ. ಅಲ್ಲ ಆಂಟಿ, ನಾವು ಭೂಮಿಯಲ್ಲಿದ್ದಾಗ ಭೂಮಿಯ ಕೆಲವೊಂದು ಕಾರ್ಯಗಳನ್ನು ಮಾತ್ರ ದೇವ್ರು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಆ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಅದೇ ದೇವರ ಆ ರೀತಿಯಲ್ಲಿ ಯೋಚನೆ ಮಾಡಲಿಲ್ಲ. ದೇವರು ಉನ್ನತವಾಗಿ, ಅಂದ್ರೆ ಯೆರೆಮೀಯ 29ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡ್ತೇವೆ, ನಿರೀಕ್ಷೆ ಇರಲಿ, ನಿನ್ನ ವಿಷಯದಲ್ಲಿ ನಾನು ಮಾಡಿಕೊಂಡಿರುವಂತ ಆಲೋಚನೆಗಳು ಹಿತದ ಯೋಚನೆಯೇ ವಿನಃ ಅಹಿತದ ಯೋಚನೆ ಅಲ್ಲ. ಹಾಗಾದ್ರೆ ದೇವರು ಆ ಒಂದು ನಾಮಾನನ ಜೀವಿತದಲ್ಲಿಯೂ ಸಹ ಹಿತವನ್ನೇ ಯೋಚನೆ ಮಾಡಿ ಆಲೋಚಿಸಿದ್ದಾರೆ. ಅಲ್ಲ ಆಂಟಿ, ಒಳ್ಳೆದೇ ಯೋಚನೆ ಮಾಡಿದ, ಒಳ್ಳೆದೇ ಆಗ್ಬೇಕು ಅಂತ ಹೇಳಿ ಎಷ್ಟೋ ಹುಡುಗಿಯರಿದ್ರಲ್ಲಿ, ಎಷ್ಟೋ ಯುವಕಿಯರು ಇದ್ರು. ಆದ್ರೆ ದೇವರು ಈ ಒಂದು ಹುಡುಗಿಯನ್ನು ಆರಿಸಿಕೊಂಡು ನಾಮಾನನ ಮನೆಗೆ ಕಳಿಸ್ತಾರೆ. ಹಾಗಾದ್ರೆ ನಾವು ಒಂದನ್ನು ಯೋಚನೆ ಮಾಡಬೇಕು. ನಾವು ನೆನೆಸ್ತೇವೆ, ಅಯ್ಯೋ ಅಕಸ್ಮಾತ್ ಆಗಿ ನಾ ಇವರ ಮನೆಗೆ ಬಂದೆ ಏನೋ, ಅಯ್ಯೋ ಇಲ್ಲಿ ಬಂದಿದ್ದೇನೇನೋ, ಈ ಸಭೆಗೆ ಬಂದಿದ್ದೇನೋ, ಅಲ್ಲಿ ಹೋಗ್ತಾ ಇದ್ದೇನೇನೋ, ಇಲ್ಲಿದ್ದೇನೋ, ಆ ರೀತಿ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ದೇವರ ಚಿತ್ತ, ದೇವರ ಯೋಚನೆ, ನಾನು ಇಲ್ಲಿ ಬರಬೇಕು, ಹೀಗೆ ಇರಬೇಕು, ಈ ರೀತಿಯಲ್ಲಿ ಇರಬೇಕು ಅಂತೇಳಿ ದೇವರ ಚಿತ್ತ ಇದ್ದ ನಿಮಿತ್ತವಾಗಿ ಅಲ್ಲಿ ದೇವರ ಅವಳನ್ನು ಉಪಯೋಗಿಸಿಕೊಂಡ. ದೇವರಿಗೆ ಅವಳು ಒಪ್ಪಿಸಿಕೊಟ್ಟಿದ್ಲು ಅವಳ ಜೀವಿತವನ್ನು. ಅವಳ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ನಿಮಿತ್ತವಾಗಿ ದೇವರು ಅವಳನ್ನು ಅಲ್ಲಿ ಉಪಯೋಗಿಸಿದ್ರು. ಅಲ್ಲ, ಖಂಡಿತ ನಾವು ದೇವರಿಗೆ ಕೊಟ್ರೆ, ನಮ್ಮ ಜೀವಿತವನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ರೆ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಹಾಗೆ ಇವನು ನಾಮಾನ ಹೇಳ್ತಾನೆ, ಅಯ್ಯೋ ನಮ್ಮ ದಮಸ್ಕದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ನದಿಗಳಿದೆ, ಹೊಳೆಗಳಿದೆ, ನೀನು ಏನು ಬಂದು ಪ್ರೇಯರ್ ಮಾಡುದು ಬಿಟ್ಟು ಅವನಿಗೆ ಒಂದ್ಸರಿ ಸಿಟ್ಟು ಬಂದಿರ್ಬೋದು, ಅದೇ ಖಂಡಿತ ಹುಡುಗಿ ಮೇಲೆ ಸಹ ಸಿಟ್ಟು ಬಂದಿರ್ಬೋದು. ಅಂದ್ರೆ ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಹೊಳೆ ಇದೆ, ನದಿ ಇದೆ, ಅಲ್ಲಿ ಆದ್ರೂ ಹೋಗಿ ನಾನು ಸ್ನಾನ ಮಾಡ್ತಾ ಇದ್ದೆ, ಅಲ್ಲಿ ಹೋಗಿ ಮುಳುಗಿದ್ರೆ ನಾನು ಆಗ್ತಾ ಇರ್ಲಿಲ್ವಾ ಅಂತೇಳಿ. ಆದ್ರೆ ನಂಬಿಕೆಯ ಮೂಲಕವಾಗಿ ನೀನು, ಅಂದ್ರೆ ಅವನು ಬಂದು ಹೇಳ್ತಾನೆ, ಮತ್ತೆ ಅವನ ಸೇವಕ, ಅಯ್ಯೋ ಅಪ್ಪ ನೀನು ಕಠಿಣವಾದದ್ದೇನು ಅವನು ಹೇಳಲಿಲ್ಲ. ಅದ್ರ ನಂತರವಾದ ನಾವು ನೋಡ್ತೇವೆ, ಕಠಿಣವಾಗಿದ್ದೇನು ಹೇಳಿಲ್ಲ. ಆ ಪ್ರವಾದಿ ಏನಂತ ಹೇಳ್ದ, ನೀನು ಹೋಗಿ 7 ಸಾರಿ ಮುಳುಗಿ ಬಾ, ಮುಳುಗಿ ಬರೋದ್ರಲ್ಲಿ ಏನ್ ತೊಂದ್ರೆ ಏನಿಲ್ಲ ಅಲ್ಲ, ಅಲ್ಲ ತೊಂದ್ರೆ ಏನಿಲ್ಲ, ನೀನು ಹೋಗಿ ಮುಳುಗಿ ಬಾ ಅಂತ ಹೇಳಿದ ನಿಮಿತ್ತವಾಗಿ ಅವನು ಹೋಗಿ 6 ಸಾರಿ ಮುಳುಗಿದ, 4 ಸಾರಿ ಮುಳುಗಿದ, 5 ಸಾರಿ ಮುಳುಗಿದ, 6 ಸಾರಿ ಮುಳುಗಿದ್ರು ಸಹ ಅವರಿಗೆ ಕುದಿತಾ ಇತ್ತೇನು ಸಿಟ್ಟು. ಇನ್ನು ನನ್ನ ಜೀವನದಲ್ಲಿ ನನ್ನ ಒಂದು ಶರೀರ ಬದಲಾವಣೆ ಆಗ್ಲಿಲ್ಲ ಅಂತ 7ನೇ ಸಾರಿ, ಅಂದ್ರೆ ಅವನು ಮಾಡ್ತಾನ ಇಲ್ವಾ ಅಂತೇಳಿ ನೋಡ್ಬೇಕು. ನಾವು ಸಹ ಕೆಲವೊಮ್ಮೆ ತಪ್ಪುದು ಅಲ್ಲೇ. 1 ಸಾರಿ ಪ್ರೇಯರ್ ಮಾಡ್ತೇವೆ, 2 ಸಾರಿ ಪ್ರೇಯರ್ ಮಾಡ್ತೇವೆ, 3 ಸಾರಿ ಪ್ರೇಯರ್ ಮಾಡ್ತೇವೆ, ಮತ್ತೆ ಹೋಗಿ ನನ್ಗೆ ಬೇಡ ಅಲ್ವಾ, ಒಪ್ಪಿಕೊಳ್ತಾರೆ. ಹಾಗೆ ಕೊನೆಯದಾಗಿ ನಂಬಿಕೆಯಿಂದ ಅವನು ಮುಳುಗಿ ಎದ್ದ ಮೇಲೆ ಅವನ ಜೀವಿತದಲ್ಲಿ ಕಾರ್ಯ ಆಯ್ತು. ನೋಡಿ, ಅವನ ದೇಹವು ಮುಂಚಿನಂತೆ ಆಯ್ತು, ನೀನು ಶುದ್ಧ, ಅಂದ್ರೆ ಚಿಕ್ಕ ಮಗುವಿನ ಹಾಗೆ ಆಯ್ತು. ಆಗಿದ್ಮೇಲೆ ದೇವರು ನಮಗೆ ಒಂದನ್ನು ಮಾಡು ಅಂತ ಹೇಳಿದ್ಮೇಲೆ ನಾವು ಮಾಡಬೇಕು. ನಾವು ಮಾಡದೆ ಹೋದ್ರೆ ನಮಗೆ ದೇವರಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮಗೆ ಮಾಡಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಸಾಧ್ಯ, ಅಲ್ಲ ಆಂಟಿ? ಹಾಗೆ ಈ ಒಂದು ಆ ಒಂದು ನಾಮಾನನ ಆ ಒಂದು ಮನೆಯಲ್ಲಿ ಇದ್ದಂಥ ಆ ಚಿಕ್ಕ ಬಾಲಕಿಯಲ್ಲಿ ಇವೆಲ್ಲ ಸ್ವಭಾವಗಳಿತ್ತು ಅಲ್ಲ. ಅವಳು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ, ದೇವರ ಸನ್ನಿಧಾನದಲ್ಲಿ ಕೇಳಿ, ದೇವರೇ ನಾನು ಇವರನ್ನು ಕಳಿಸ್ಬಹುದಾ, ನನ್ನ ಯಜಮಾನನಿಗೆ ಈ ರೀತಿ ನೋವಿದೆ, ಈ ರೀತಿಯಲ್ಲಿ ದುಃಖ ಇದೆ, ನಾ ಕಳಿಸಿದ್ರೆ ನೀ ಗುಣಪಡಿಸ್ತೀಯಾ ಅಂತೇಳಿ ಅವಳು ಖಚಿತ ಆದ್ಮೇಲೆನೆ ಅವಳು ಹೋಗಿ ಅಲ್ಲಿ ಹೇಳಿದ್ಲು ಯಜಮಾನಿ ಹತ್ರ, ನೀವು ಕಳಿಸಿ, ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರಲ್ಲ, ಹೋಗ್ಲಿ ಅಂತ ಹೇಳಿ ಅವಳು ಹೋದ ನಿಮಿತ್ತವಾಗಿ ದೇವರಲ್ಲಿ ಕಾರ್ಯ ಮಾಡಿದ್ದಾರೆ. ಆಗಿದ್ಮೇಲೆ ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಸಹ ಮಾಡಬೇಕು. ಮಾಡಿದರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಸಹ ದೇವರು ಬಿಡುಗಡೆ ಕೊಡುವವನಾಗಿರ್ತಾನೆ. ಆಂಟಿ, ಇನ್ನೇನಾದರೂ ಹೇಳಲಿಕ್ಕೆ, ಅಂದರೆ ವೀಕ್ಷಕರಲ್ಲಿ ನೀವೇನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಅಂದರೆ ಆ ಹುಡುಗಿಯಲ್ಲಿದ್ದಂಥ ಸ್ವಭಾವ ಇನ್ಯಾವುದಾದ್ರೂ ಇತ್ತ, ನಾನು ಬಿಟ್ಟಂಥ ಕೆಲವೊಂದು ಸ್ವಭಾವ ನಿಮಗೆ ಗೊತ್ತಿರ್ತದೆ, ಏನಾದರೂ ಇತ್ತ, ಏನು ಹೇಳಲಿಕ್ಕೆ ಬಯಸ್ತೀರಾ ಆಂಟಿ? ಎಲ್ಲವನ್ನು ನಾವು ಹೇಳಿದ್ದೇವೆ, ಆದರೆ ಕಡೆ ವಾಕ್ಯ ಒಂದು ಹಬಕ್ಕುಕ್ಕ 2:4 ನೀತಿವಂತನು ತನ್ನ ನಂಬಿಕೆಯಿಂದ ಬದುಕುವನು. ಸೊ ನಾವು ನೋಡುವುದಾದರೆ
ನಾಮಾನನು ಒಂದು ನೀತಿವಂತನಾಗಿ ಆತನು ಅರಸನಿಗೆ ಒಂದು ಸೇನಾಪತಿಯಾಗಿದ್ದರಿಂದ ಅರಸನ ಆಜ್ಞೆಗಳನ್ನು ಆತನು ಪರಿಪಾಲಿಸಿಕೊಂಡು ನಡೆಸ್ತಿದ್ದವನು. ಅರಸನಿಗೆ ವಿರೋಧವಾಗಿ ಏನು ಮಾಡಲು ಸಾಧ್ಯವಿಲ್ಲ, ಅಂಥವರು ಸೇನಾಪತಿ ಆಗಲು ಸಾಧ್ಯವಿಲ್ಲ. ಸೊ ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆತನ ಪ್ರತಿಯೊಂದು ಕ್ರಿಯೆಗಳಲ್ಲಿ ಆತನೊಂದು ನೀತಿವಂತನಾಗಿ ಬದುಕುತ್ತಾ ಇದ್ರಿಂದ, ಯಾಕಂದರೆ ನಾವು ಅದೇ ಪುಸ್ತಕದಲ್ಲಿ ಮುಂದಕ್ಕೆ ಹೋಗುವಂಥ ಸಮಯದಲ್ಲಿ ನಾನು ಅರಸನಿಗೆ ಒಪ್ಪಿಗೆ ಇದಾಗಿ ನಾನು ಅಲ್ಲಿ ಹೋಗ್ಬೋದಾ, ಅಂದರೆ ಆ ಸ್ಥಳದಲ್ಲಿ ಮೂರ್ತಿಗಳ ಪೂಜೆಗಳು ಇರುವಂಥ ಸಮಯದಲ್ಲಿ ತನ್ನಿಂದ ತಪ್ಪಾಗ್ಬೋದು. ಯಾಕಂದರೆ ಇಲ್ಲಿ ಆತನು ಗುಣ ಹೊಂದಿದ ಮೇಲೆ ಇಸ್ರೇಲರ ದೇವರು ಯಾರೆಂಬುದನ್ನು ತಿಳಿದುಕೊಂಡಿದ್ದಾನೆ. ಆ ಮೂರ್ತಿಗಳಿಗೆ ಅಡ್ಡ ಬೀಳುವಂಥದ್ದು ಅದು ಸರಿಯಲ್ಲ ಎಂಬುದಾಗಿಯೂ ಆತನಿಗೆ ಗೊತ್ತುಂಟು. ಆದರೂ ಆತನಿಗೆ ನಾನು ಇದು ಒಂದು ಅರಸನೇ ಹೇಳುತ್ತಾನಲ್ಲ, ಇದರಲ್ಲಿ ನನ್ನಿಂದ ಅದು ತಪ್ಪಾಗಬಾರ್ದು ಎಂಬುದಾಗಿ. ಸೊ ಆತನ ಹೃದಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆತನು ಖಂಡಿತವಾಗಿ ನೀತಿ ಮಾರ್ಗದಿಂದಲೇ ಆತನು ನಡೆದುಕೊಂಡು ಆತನು ನಂಬಿಕೆಯಿಂದ ಬದುಕುವವನಾಗಿರ್ತಾನೆ ಎಂಬುದು ತೋರಿ ಬರ್ತದೆ. ಸೊ ಆ ವಾಕ್ಯ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಸೊ ಇದನ್ನು ಕನ್ಕ್ಲೂಷನ್ ಮಾಡ್ತೇನೆ ಎಂಬುದನ್ನು ಅಂದರೆ ಆಗಿದ್ಮೇಲೆ ಪ್ರತಿಯೊಬ್ಬರ ಜೀವಿತದಲ್ಲಿ ಸಹ ನಾವು ನಮಗೆ ನೀತಿ ಹೇಗೆ ಸಿಗ್ತದೆ, ದೇವರ ಮೇಲೆ ನಾವು ಯಾವಾಗ ನಂಬಿಕೆ ಇಡ್ತೇವೆ ಆಗ ನಾವು ನೀತಿವಂತರಾಗ್ತೇವೆ. ಯಾಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆದದರಿಂದ ಈಗ ಅಂದ್ರೆ ಅಪರಾಧ ನಿರ್ಣಯವನ್ನು ಯಾರು ನಮಗೆ ಮಾಡ್ತಾರೆ ಇಲ್ಲ, ಯಾರಿಗೆ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ದೇವರೇ ನಮ್ಮನ್ನು ನೀತಿವಂತರು ಅಂತ ಎಣಿಸಿದ್ಮೇಲೆ ನೀತಿವಂತ ನಾವು ಹೇಗೆ ಆಗ್ತೇವೆ, ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೆ ನಾವು ನೀತಿವಂತರಾಗ್ತೇವೆ. ಆಗಿದ್ಮೇಲೆ ಇವತ್ತು ನಮ್ಮ ಮಾತನ್ನು ಕೇಳುತ್ತಿರುವಂತಹ ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ನಾನು ಹೇಳಲು ಬಯಸುವುದೇನೆಂದರೆ, ನಿಮ್ಮ ಜೀವಿತದಲ್ಲಿ ಆಗಿರ್ಬೋದು, ನಿಮ್ಮ ನೆರೆಕೆರೆಯವರ ಜೀವಿತದಲ್ಲಿ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡುವಂತಹ ಆ ಒಂದು ಸ್ಥಳದಲ್ಲಿ ಆಗಿರ್ಬೋದು, ಯಾರಾದರೂ ಸಮಸ್ಯೆಯಲ್ಲಿ ಇರುವುದಾದರೆ, ನೋವಿನಲ್ಲಿ ಇರೋದಾದರೆ, ದುಃಖದಲ್ಲಿ ಇರೋದಾದರೆ ಬೇಜಾರು ಪಟ್ಕೊಳ್ಬೇಡಿ, ದುಃಖ ಪಟ್ಕೊಳ್ಬೇಡಿ, ನಿರೀಕ್ಷೆಯನ್ನು ಕಳೆದುಕೊಳ್ಬೇಡಿ. ಯಾಕೆಂದರೆ ನಿರೀಕ್ಷೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಒಬ್ಬನು ಮಾತ್ರ, ಆತ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು. ಕಷ್ಟ ಕಾಲಗಳಲ್ಲಿ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರವನ್ನು ಕೊಡುತ್ತೇನೆ ಅಂತೇಳಿ ನನ್ನ ಯೇಸು ಕ್ರಿಸ್ತನ ಆತನ ವಾಕ್ಯದಲ್ಲಿ ಹೇಳಿರ್ತಾನೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತೇಳಿ ದೇವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾನೆ. ನಮಗೆ ಲೋಕವು ಕೊಡುವಂಥ ರೀತಿಯಲ್ಲಿ ಅಲ್ಲ, ನಾನು ನಿಮಗೆ ಕೊಡುವಂಥ ಸಮಾಧಾನವು ಲೋಕವು ಕೊಡಲಿಕ್ಕೆ ಸಾಧ್ಯ ಅಲ್ಲ. ಆಗಿದ್ಮೇಲೆ ವಿಶೇಷವಾದಂಥ ಸಮಾಧಾನ, ವಿಶೇಷವಾದಂಥ ಶಾಂತಿ ಆತನು ಮಾತ್ರ ಕೊಡಲು ಸಾಧ್ಯ, ನನ್ನ ಕರ್ತನು ಮಾತ್ರ ಕೊಡಲು ಸಾಧ್ಯ. ಅಂತಹ ಒಂದು ವೇದನೆಯಲ್ಲಿ, ಅಂಥ ದುಃಖದಲ್ಲಿ ಯಾರಾದರೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವುದಾದರೆ ಅವರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ನಾನು ಹೇಳಲು ಬಯಸುತ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ, ಬಿಡುಗಡೆಗೋಸ್ಕರವಾಗಿ ಯೇಸುವಿನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ, ಯೇಸುವಿನ ಸನ್ನಿಧಾನದಲ್ಲಿ ಓಡಿ ಬನ್ನಿ. ನನ್ನ ದೇವರು ಎಂದಿಗೂ ಸಹ ತಳ್ಳಿ ಬಿಡುವಂಥ ದೇವರಲ್ಲ, ಯಾರನ್ನೂ ಸಹ ನನ್ನ ದೇವರು ತಳ್ಳಿ ಬಿಡುವುದಿಲ್ಲ. ನಿನ್ನ ಆಸೆಯಿಂದ ಹುಡುಕುವುದಾದರೆ ಇರುವಂಥ ಸ್ಥಳದಲ್ಲಿ ನಿನ್ನ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು, ಕರ್ತನೇ ಇಂಥ ವೇದನೆಯಲ್ಲಿದ್ದೇನೆ, ಇಂತಹ ಒಂದು ನೋವಿನಲ್ಲಿದ್ದೇನೆ, ಇಂಥ ದುಃಖದಲ್ಲಿ ಇದ್ದೇನೆ, ನನಗೆ ಬಿಡುಗಡೆ ಬೇಕು ಅಂತೇಳಿ ನೀನು ಕೇಳುವುದಾದರೆ ನನ್ನ ಕರ್ತನು ಬಿಡುಗಡೆ ಕೊಡಲು ಶಕ್ತನಾಗಿರುತ್ತಾನೆ. ಯಾವ ರೀತಿಯಲ್ಲಿ ಈ ಒಂದು ನಾಮಾನನ ಆ ಒಂದು ಜೀವಿತದಲ್ಲಿ ಒಂದು ಚಿಕ್ಕ ಬಾಲಕಿಯ ಮೂಲಕವಾಗಿ ಕರ್ತನು ಅಲ್ಲಿ ಕಾರ್ಯ ಮಾಡಿದನು, ಅದೇ ಪ್ರಕಾರವಾಗಿ ನಿನ್ನ ಮೂಲಕ ಸಹ ದೇವರು ಅನೇಕ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳ ದೇವರಾಗಿರ್ತಾನೆ. ಅದಕ್ಕೋಸ್ಕರವಾಗಿ ಇವತ್ತು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರೆಲ್ಲ ಹೇಳುವುದೇನೆಂದರೆ, ನನ್ನ ಕರ್ತನಾದಂಥ ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡಿರಿ, ಆತನನ್ನು ಕೂಗಿರಿ, ಆತನ ಸನ್ನಿಧಾನದಲ್ಲಿ ಮೊರೆ ಇಡಿರಿ. ನನ್ನ ದೇವರು ನಂಬಿಗಸ್ತನು, ನಿಮ್ಮ ಕಣ್ಣೀರನ್ನು ಒರೆಸಲು ಆತನು ಮಾತ್ರ ಸಾಧ್ಯ. ಇಲ್ಲಿಯವರೆಗೂ ನಮ್ಮ ಆಸರೆ ಟಿವಿಗೆ ಬಂದು ನಿಮ್ಮ ಪ್ರತಿಯೊಂದು ಮಾತುಗಳ ಮೂಲಕವಾಗಿ ಪ್ರತಿಯೊಬ್ಬರಿಗೆ ನೀವು ಪ್ರೋತ್ಸಾಹ ಮಾಡಿ, ಆಂಟಿ ಒಳ್ಳೆಯ ಉತ್ತೇಜನದ ಒಂದು ಜ್ಞಾನವಂತಹ ಹುಡುಗಿ, ಜ್ಞಾನವಂತಹ ಯೌವನಸ್ಥಳು, ಜ್ಞಾನವಂತ ತಾಯಿ, ಜ್ಞಾನವಂತ ಮಹಿಳೆ, ಈ ಕೆಲವೊಂದು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕೋಸ್ಕರವಾಗಿ ಆಸರೆ ಟಿವಿಯ ಪರವಾಗಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಇಲ್ಲಿಯವರೆಗೂ ನೀವು ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ನಮ್ಮ ಆಸರೆ ಟಿವಿಯ ಮೂಲಕವಾಗಿ ನೀವು ಆಶೀರ್ವಾದವನ್ನು ಹೊಂದಿಕೊಂಡಿದ್ದೀರಾ ಅಂತೇಳಿ ನಾನು ನಂಬಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾನು ಬರಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ಧನ್ಯವಾದಗಳು.